ಉಪಕಾರ ಇನ್ನೊಬ್ಬರ ಕಷ್ಟದಾಗಿರುವಾಗ ನಾವ್ ಏನಾಗ್ಬೇಕ್ರಿ? ಮನ ಮರಮರಾಗಿರ್ಬೇಕು, ದಯ ತೋರಿಸುವವರಾಗಿರ್ಬೇಕು. ನಮ್ಮ ಮನ ಮರಿಗೆ ದಯ ತೋರಿಸುವುದಾದ್ರೆ ನಮ್ಮ ಒಳಗಡೆ ದೇವರಿಗಾಗಿ ಫಲ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ಇನ್ನೊಬ್ಬರ ಕಷ್ಟಕ್ಕೆ ನಾವು ಸ್ಪಂದಿಸುವಂತ ಒಂದು ಹೃದಯ ನಮ್ಮಲ್ಲಿ ಕಾಣಲ್ಪಡಬೇಕು. ಆಮೆನ್. ದಯವುಳ್ಳವರಾಗಿರ್ಬೇಕು, ಉಪಕಾರ ಇನ್ನೊಬ್ಬರಿಗೆ ಉಪಕಾರ ಮಾಡುವವರಾಗಿರ್ಬೇಕಂತೆ. ದೇವರ ಮಕ್ಕಳಾಗಿರುವಂತವ್ರು ಏನ್ ಮಾಡ್ಬೇಕ್ರಿ? ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡೋದೇ ಉಪಕಾರ. ಕಷ್ಟದಂತೆ ಯಾರಾದ್ರೂ ಹೇಳಿದ್ರೆ ಏನ್ ಮಾಡ್ಬೇಕು ನಾವು? ಆ ಸಮಯದಲ್ಲಿ ಸಹಾಯ ಮಾಡುವಂತ ಗುಣ ನಮ್ಮಲ್ಲಿ ಇರುವುದಾದರೆ ನಿನ್ನ ಒಳಗಡೆ ದೇವರ ರಾಜ್ಯಕ್ಕೆ ತಕ್ಕಂತ ಫಲ ಇದೆ. ನಂಬಿಕೆ, ನಿನ್ನಲ್ಲಿ ದೇವರ ಮೇಲೆ ಬಲವಾದ ನಂಬಿಕೆ ಇರಬೇಕು ಮತ್ತು ನಿನ್ನ ನೆರೆಯವರ ಮೇಲೆಯೂ ನಂಬಿಕೆ ಇರಬೇಕು. ಕೆಲವೊಬ್ಬರಿಗೆ ಬೇರೆದವ್ರ ಮೇಲೆ ನಂಬಿಕೆ ಇರೋದಿಲ್ಲ, ಎಲ್ಲಾನು ಬರೀ ಸಂಶಯದಿಂದಲೂ ನೋಡು. ಹಲ್ಲೆಲೂಯಾ. ಸಂಶಯ ಬಹಳ ಡೇಂಜರ್. ಅದು ಸಂಶಯ ಅನ್ನೋದೇನ್ರಿ ಬಹಳ ಡೇಂಜರ್. ಅದು ನಮ್ಮ ಜೀವನ ಹಾಳು ಮಾಡಿಬಿಡ್ತದೆ. ಸಂಶಯ ಎಲ್ಲ ಈಟ್ ಕಾಟಕ್ಕೆ ಎಲ್ಲ ಬರೀ ಸಂಶಯ ತಿನ್ನೋದು, ಈಟ್ ಕಾಟಕ್ಕೆ ಯಾರು ಏನು ಮಾತಾಡೋದು ಸಂಶಯದಿಂದ ನೋಡುದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸಂಶಯ ಪಡುವವನು ಸಮುದ್ರದಲ್ಲಿ ಇರುವಂತಹ ತೆರೆಗಳ ಹಾಗೆ ಏನಾಗ್ತಾನೆ, ಅವನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತೆರೆಗಳ ಹಾಗೆ ಬಡದಾಡ್ತಾನಂತೆ. ಅವನ ಜೀವನ ಹೇಗಿರ್ತದೆ? ಸಂಶಯ ಪಡುವವನ ಜೀವನ ಸಮುದ್ರದ ಅಲೆ ಶಾಂತವಾಗಿರ್ತದೆ. ಅದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊಡೆದಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಸಂಶಯ ಪಡುವವನ ಜೀವನ ಕೂಡ ಅದೇ ರೀತಿಯಾಗಿರುತ್ತೆ. ಹಲ್ಲೆಲೂಯಾ. ನಮ್ಮ ಒಳಗಡೆ ಸಂಶಯ ಬದಲಾಗಿ ಏನಿರ್ಬೇಕ್ರಿ? ನಂಬಿಕೆ. ದ್ರೋಹ ಮಾಡಿದ್ರೆ ಅದು ಅವ್ರು ದೇವ್ರು ಬಿಟ್ಕೊಟ್ಟದ್ದು, ಅವ್ರು ಬಿಟ್ಕೊಟ್ಟದ್ದು. ಅರ್ಥ ಆಗತ್ತೆ? ದ್ರೋಹ ಮಾಡೋದಾದ್ರೆ ಒಂದು ವೇಳೆ ನಾವು ನಂಬಿಕೆ ಇಟ್ಟವ್ರಿಗೆ ಆ ನಂಬಿಕೆಗೆ ದ್ರೋಹ ಮಾಡಿದ್ರೆ ಅದನ್ನು ಯಾರು ನೋಡ್ಕೊಳ್ತಾರೆ? ದೇವರು ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಸೊ ಮೊದಲು ನಮಗೆ ದೇವರ ಮೇಲೆ ನಂಬಿಕೆ ಇರಬೇಕು, ನಮ್ಮ ನೆರೆಹೊರೆಯವರ ಮೇಲೂ ಕೂಡ ಏನಿರ್ಬೇಕ್ರಿ? ನಂಬಿಕೆ ಇರಬೇಕು. ಮುಂದೆ ಸಾಧುತ್ವ. ಹಲ್ಲೆಲೂಯಾ. ಸಾಧುತ್ವ ಅಂದ್ರೆ ಸಾಧುವಾಗಿರಬೇಕು. ನಮ್ಮಲ್ಲಿ ಯಾವ ಕಪಟತನ ಇರಬಾರ್ದು. ಒಳ ಒಂದು ಹೊರಗೊಂದು. ಸಾಧುತ್ವ ಅಂದ್ರೆ ಏನ್ ಗೊತ್ತ್ರಿ? ಹೊರಗಡೆ ಭಾಳ ಚಂದ ಮಾತಾಡ್ತೀವಿ ನಾವು, ಯಾವಾಗ ಬಾ ಹಂಗಪ್ಪ ಹಂಗಪ್ಪ ಹಿಂಗವ, ಒಳಗಡೆ ಅದಿರಂಗಿಲ್ಲ, ಯಥಾರ್ಥತೆ ಇರಂಗಿಲ್ಲ. ಹಲ್ಲೆಲೂಯಾ. ಕಪಟತನದಿಂದ ನಡ್ಕೊಳ್ಳೋದು, ಕಪಟತನ ಇರಬಾರ್ದು. ಸಾಧುತ್ವ ಅಂದ್ರೆ ಒಳಗಡೆನೂ ಒಂದು, ಹೊರಗಡೆನೂ ಒಂದೇ ಇರಬೇಕು. ಹಲ್ಲೆಲೂಯಾ. ನಾವು ಸಾಧುಗಳಾಗಿರ್ಬೇಕು. ಸಾಧುತ್ವ ನಮ್ಮಲ್ಲಿ ಇರ್ಬೇಕಾ? ಶಮೆದಮೆ ಅಂದ್ರೆ ಸೆಲ್ಫ್ ಕಂಟ್ರೋಲ್. ಏನೋ ಕೋಪ ಬರ್ತಾ ಇದೆಯಾ, ಅದನ್ನ ಕಂಟ್ರೋಲ್ ಮಾಡಬೇಕು. ಸಮಯದಮೆ ಅಂದ್ರೆ ಏನ್ರಿ? ಸಮಯದಮೆ ಅಂದ್ರೆ ಏನ್ರಿ? ಬರ್ರಿ ದಯವಿಟ್ಟು ಒಳಬರ್ರಿ. ನಾವು ನಿಮ್ ಸಮಯ ಬೋಧನೆ ಮಾಡ್ತಾ ಇರೋದು. ಅಂಕಲ್ ಒಳಬರ್ರಿ, ಮುಗಿಸೋಣ. ಕುರ್ಚಿ ತಗೋರ್ಲ, ಕಾಲು ಸ್ವಲ್ಪ ನಿಂತಾವ. ಬರ್ರಿ ಒಳಬರ್ರಿ, ದಯವಿಟ್ಟು ಒಳಬರ್ರಿ. ಏನದು? ಶಮೆದಮೆ. ಶಮೆದಮೆ ಅಂದ್ರೆ ಏನು? ಸೆಲ್ಫ್ ಕಂಟ್ರೋಲ್. ನಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಬೇಕು. ಹಲ್ಲೆಲೂಯಾ. ನಮ್ಮ ಬಾಯನ್ನ ಕಂಟ್ರೋಲ್ ಮಾಡ್ಬೇಕು, ನಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡ್ಬೇಕು. ಅರ್ಥ ಆಗತ್ರಿ? ನಮ್ಮಲ್ಲಿ ಕೋಪ ಸ್ವಭಾವ ಅಥವಾ ದುಡುಕಿನ ಸ್ವಭಾವ ಇರ್ತದೆ, ಅದನ್ನೆಲ್ಲ ದೇವರ ಸಾನ್ನಿಧ್ಯದಲ್ಲಿ ಕಂಟ್ರೋಲ್ ಮಾಡ್ಬೇಕು. ನಮ್ಮ ಆತ್ಮ ಪ್ರಾಣ ಶರೀರವನ್ನು ಏನ್ ಮಾಡ್ಬೇಕಂತ ಹೇಳ್ತಾ ಇದಾರೆ? ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾರೆ. ಶಮೆದಮೆ. ಎಂತವುಗಳೇ ಓದು, ಮುಂದಿನ ಎಂತವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಆಕ್ಷೇಪಿಸಿದರೆ ವಿರೋಧ ಮಾಡಿಸುವುದಿಲ್ಲ. ಈ ಫಲಗಳು ಯಾವ ಮನುಷ್ಯನ ಒಳಗಡೆ ಇರ್ತದೋ ಅವರಿಗೆ ಯಾವ ಧರ್ಮಶಾಸ್ತ್ರದ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮಗೆ ದೇವರು ಎದುರು ನೋಡುವಂತ ಫಲಗಳೇನಾಗಿದೆ? ಇನ್ನೊಂದು ಸಾರಿ ಪಟ ಒತ್ತಗಿ ನೋಡೋಣ. ನನ್ನಿಂದ ನಿನ್ನಿಂದ ದೇವರು ಯಾವ ಫಲಗಳನ್ನು ಎದುರು ನೋಡ್ತಾ ಇದ್ದಾರೆ? ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಹಲ್ಲೆಲೂಯಾ. ಈ ಒಂದು ಫಲಗಳನ್ನ ಯಾವ ಮನುಷ್ಯನು, ಯಾವ ವಿಶ್ವಾಸಿಯು ತನ್ನಲ್ಲಿ ಆತನು ಹೊಂದಿರುತ್ತಾನೋ ಅವನೆಂದು ಪರಲೋಕವನ್ನು ಕಳ್ಕೊಳ್ಳುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಅವ್ರು ಯಾವುದನ್ನ ಕಳ್ಕೊಳ್ಳೋದಿಲ್ರಿ? ಪರಲೋಕವನ್ನು. ಈ ಫಲಗಳನ್ನ ಯಾರು ಹೊಂದಿರ್ತಾರೋ ಅವರ ಜೀವನದಲ್ಲಿ ಪರಲೋಕಕ್ಕೆ ಬಹಳ ಹತ್ತಿರವಾದವರು. ಪರಲೋಕದ ಭಾಗದಾಗ ಇರ್ತಾರೆ, ತಿಳ್ಕೊಳ್ಳೋರು. ಹಲ್ಲೆಲೂಯಾ. ಈ ಫಲಗಳು ಬಹಳ ಮುಖ್ಯ. ವಿಶ್ವಾಸಿಯ ಜೀವಿತದಲ್ಲಿ ಈ ಫಲಗಳು ಬಹಳ ಮುಖ್ಯವಾದದ್ದು. ಹಲ್ಲೆಲೂಯಾ.
ಪ್ರಿಯ ದೇವರ ಮಕ್ಕಳ, ಇವತ್ತು ನಾನು ನೀನು ಇಂತಹ ಫಲಗಳನ್ನು ಕೊಟ್ಟು ನಾನೇನು ಪರಲೋಕದಲ್ಲಿ ಸೇರ್ಬೇಕನ್ನುವುದೇ ತಂದೆಯಾದ ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ಅದನ್ನ ಬಿಟ್ಟು ನಾವು ಅನೇಕ ರೀತಿಯಾದ ಕೆಟ್ಟ ಫಲಗಳನ್ನು ನಾವು ಕೊಡುವುದಾದ್ರೆ